ಹಾಯ್ ಮೈ ಡಿಯರ್ ಪ್ರೀಶಿಯಸ್ ಪರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನೊಂದು ಸ್ಪೆಷಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಕ್ಯಾಸ್ಟ್ ಐರನ್ದು ಅಡ್ವಾಂಟೇಜ್ ಮತ್ತು ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ಮತ್ತು ಈ ಕ್ಯಾಸ್ಟ್ ಐರನ್ನ ಹೇಗೆ ಯೂಸ್ ಮಾಡಬೇಕು, ಇದರ ಸೀಸನಿಂಗ್ ಹೇಗೆ ಮಾಡಬೇಕು, ಮತ್ತು ಸ್ಟೀಲ್, ಅಲ್ಯೂಮಿನಿಯಂ ಮತ್ತು ನಾನ್ ಸ್ಟಿಕ್ ಯುಟೆನ್ಸಿಲ್ಸ್ದು ಏನೆಲ್ಲ ಡಿಸ್ಅಡ್ವಾಂಟೇಜ್ ಇದೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಹೆಲ್ದಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಎಂಡ್ವರೆಗೂ ನೋಡಿ. ನಿಮ್ಮದು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನ ಅಡ್ರೆಸ್ ಮಾಡ್ತೀನಿ. ಆದರೆ ಇದು ಜಸ್ಟ್ ಟ್ರೆಂಡ್ ಅಲ್ಲ, ನಮ್ಮ ಅಜ್ಜ ಅಜ್ಜಿ ಕಾಲದಿಂದ ಬಂದಿರೋ ಟ್ರೆಡಿಷ್ನಲ್ ಕುಕ್ವೇರ್ ಕೂಡ ಹೌದು. ಇವಾಗ ಕ್ಯಾಸ್ಟ್ ಐರನ್ ಯುಟೆನ್ಸಿಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕ್ಯಾಸ್ಟ್ ಐರನ್ ಅಂದರೆ ಇವಾಗ ಪ್ಯೂರ್ ಐರನ್ನ ಅವರು ಮೆಲ್ಟ್ ಮಾಡಿ ಅದನ್ನ ಮೌಲ್ಡ್ಗೆ ಹಾಕಿ ಅದನ್ನ ಶೇಪ್ ತಂದು ಅದರಿಂದ ಯುಟೆನ್ಸಿಲ್ಸ್ ಮಾಡ್ತಾರೆ. ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಮತ್ತು ಯಾವುದೇ ಥರದ್ದು ಲೇಯರಿಂಗ್ ಇರಲ್ಲ. ಸೊ ಇದು ಬಂದುಬಿಟ್ಟು ಒಂದು ಪ್ಯೂರ್ ಐರನ್ ವಿತ್ ಸ್ಟ್ರೆಂತ್ ಅಂತ. ಈ ಐರನ್ ಯುಟೆನ್ಸಿಲ್ಸ್ನ ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಯಾವಾಗ ಈ ನಾನ್ ಸ್ಟಿಕ್ದು ಟ್ರೆಂಡ್ ಸ್ಟಾರ್ಟ್ ಆಯಿತು ಆವಾಗೆಲ್ಲ ಈ ಮಣ್ಣಿನ ವೆಸಲ್ಸು ಮತ್ತು ಈ ಐರನ್ ವೆಸಲ್ಸ್ ಎಲ್ಲ ಒಂದು ಸೈಡಿಗೆ ಆಗಿಬಿಟ್ಟಿದೆ. ಇವಾಗ ನೀವು ಕ್ಯಾಸ್ಟ್ ಐರನ್ ತುಂಬಾ ಹೆವಿ ಅಂತ ಯೂಸ್ ಮಾಡೋಕ್ಕೆ ಹೋಗಲ್ಲ ತುಂಬ ಜನ. ಸೊ ನೀವು ಅದರದ್ದು ಹೆಲ್ತ್ ಬೆನಿಫಿಟ್ಸ್ನ ತುಂಬ ಮಿಸ್ ಮಾಡ್ಕೊಳ್ತೀರಾ. ಇವಾಗ ಕ್ಯಾಸ್ಟ್ ಐರನ್ದು ಯೂಸಸ್ ನೋಡೋಣ. ಇದು ಬಂದುಬಿಟ್ಟು ಬೂಸ್ಟ್ ಐರನ್ ನ್ಯಾಚುರಲಿ. ಅಂದರೆ ನಾವು ಯಾವಾಗ ಕ್ಯಾಸ್ಟ್ ಐರನ್ ಪ್ಯಾನ್ ಇಲ್ಲ ಕಡಾಯಿ ಇಲ್ಲ ಯಾವುದರಲ್ಲಾದರೂ ಕುಕ್ ಮಾಡ್ತಾ ಇದ್ದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿರುವ ಐರನ್ ಅಂಶ ಬಂದು ನಮ್ಮ ಫುಡ್ಡಿಗೆ ಮಿಕ್ಸ್ ಆಗುತ್ತೆ. ಇನ್ ದ ಸೆನ್ಸ್ ಅಬ್ಸರ್ವ್ ಆಗುತ್ತೆ. ಫುಡ್ಡು ಅದರಲ್ಲಿರೋ ಐರನ್ ಸತ್ವನ ಅಬ್ಸರ್ವ್ ಆಗಿ ನಮಗೆ ಫುಡ್ಡಲ್ಲಿ ಐರನ್ ಸಿಗುತ್ತೆ. ಲೈಕ್ ಇದು ಬೇರೆ ಐರನ್ ಟ್ಯಾಬ್ಲೆಟ್ಸ್ ಥರ ಅಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಇದು ಕೆಮಿಕಲ್ ಕೂಡ ಅಲ್ಲ, ನ್ಯಾಚುರಲ್ ಸೋರ್ಸ್ ಆಫ್ ಐರನ್ ಅಂತಲೇ ಹೇಳ್ಬೋದು. ನಮ್ಮ ಬಾಡಿಗೆ ಸಿಗುತ್ತೆ. ಇಟ್ ಈಸ್ ಗುಡ್ ಫಾರ್ ವುಮೆನ್, ಕಿಡ್ಸ್ ಆ್ಯಂಡ್ ಯಾರಿಗೆಲ್ಲ ಎನಿಮಿಯಾ ಪ್ರಾಬ್ಲಮ್ ಇದೆ ಅವ್ರಿಗೆಲ್ಲ ಇದು ತುಂಬಾ ಯೂಸ್ಫುಲ್. ಸೊ ಇದೊಂದು ನ್ಯಾಚುರಲ್ ಸೋರ್ಸ್ ಆಫ್ ಐರನ್ ಅಂತಲೇ ಹೇಳ್ಬೋದು. ಸೊ ಐರನ್ ಡೆಫಿಷಿಯನ್ಸಿ ಇರೋರೆಲ್ಲ ಆರಾಮಾಗಿ ಕ್ಯಾಸ್ಟ್ ಐರನ್ಗೆ ಸ್ವಿಚ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಟೇಕಿಂಗ್ ಟ್ಯಾಬ್ಲೆಟ್ಸ್ ನೀವು ಇದರಲ್ಲಿ ನ್ಯಾಚುರಲ್ ಆಗಿ ಐರನ್ನ ಬಾಡಿಗೆ ಅಬ್ಸರ್ವ್ ಮಾಡಿಸ್ಬೋದು. ಇನ್ನೊಂದು ಬೆನಿಫಿಟ್ ಏನು ಅಂದರೆ ಈವನ್ ಈಟ್ ಡಿಸ್ಟ್ರಿಬ್ಯೂಷನ್. ಅಂದರೆ ಇವಾಗ ಒಂದು ಕ್ಯಾಸ್ಟ್ ಐರನ್ನ ನಾವು ಕ್ಯಾಸ್ಟ್ ಐರನ್ ತವನ ನಾವು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಾಗ ಅದು ಸ್ಲೋ ಆಗಿ ಹೀಟ್ ಅಬ್ಸರ್ವ್ ಮಾಡ್ತಾ ಬಿಸಿ ಆಗ್ತಾ ಬರುತ್ತೆ. ಇವಾಗ ಯೂಶ್ವಲಿ ನಾವು ನೋಡ್ಬೋದು ಬೇರೆ ಯುಟೆನ್ಸಿಲ್ಸ್ ಎಲ್ಲ ಒಂದು ಸೈಡಿಂದ ಹೀಟ್ ಆಗ್ತಾ ಬರುತ್ತೆ. ಬಟ್ ಕ್ಯಾಸ್ಟ್ ಐರನ್ ಆ ಥರ ಅಲ್ಲ, ಫುಲ್ 4 ಸೈಡೂ ಈಕ್ವಲ್ ಅಮೌಂಟ್, ಈಕ್ವಲ್ ಕ್ವಾಂಟಿಟಿಯಲ್ಲಿ ಹೀಟ್ ಆಗ್ತಾ ಬರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಫುಡ್ ಯಾವುದು ಅಂಡರ್ ಕುಕ್ ಆಗಲ್ಲ ಮತ್ತು ಸೀದೋಗಲ್ಲ, ತುಂಬ ಟೈಮ್ ತಗೊಳ್ಳುತ್ತೆ. ಸೊ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡಬಹುದು. ಇದು 4 ಸೈಡೂ ಇದು ಆರಾಮಾಗಿ 4 ಸೈಡೂ ಸೇಮ್ ಕ್ವಾಂಟಿಟಿ ಆಫ್ ಹೀಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ಫುಡ್ಡೂ ಚೆನ್ನಾಗಿ ಎಲ್ಲ ಸೈಡಿಂದ ಕುಕ್ ಆಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್ ಬಂದ್ಬಿಟ್ಟು ಕೀಪ್ಸ್ ಫುಡ್ ಹಾಟ್ ಫಾರ್ ಲಾಂಗ್ ಟೈಮ್. ಅಂದರೆ ನೀವು ಇದರಲ್ಲಿ ಕುಕ್ ಮಾಡಿ ಫುಡ್ಡನ್ನ ಹಿಟ್ಟ ಮೇಲೆ ಅದು ಬೇಗ ತಣ್ಣಗಾಗಲ್ಲ, ತುಂಬ ಸಮಯದ ತನಕ ಅದು ಬಿಸಿಯಾಗೇ ಇರುತ್ತೆ. ನೀವು ಲೇಟಾಗಿ ಸರ್ವ್ ಮಾಡಿದ್ರೂ ಬಿಸಿಯಾಗಿ ಆರಾಮಾಗಿ ಸರ್ವ್ ಮಾಡ್ಬೋದು. ಬೇರೆ ಯುಟೆನ್ಸಿಲ್ಸ್ ಥರ ಅಲ್ಲ, ಇದು ಟೈಮ್ ತಗೊಂಡು ಕೂಲ್ ಆಗುತ್ತೆ. ಬೇರೆ ಯುಟೆನ್ಸಿಲ್ಸ್ ಆದರೆ ಸ್ವಲ್ಪ ಹೊತ್ತಲ್ಲೇ ಕೂಲ್ ಆಗಿಬಿಡುತ್ತೆ, ಮತ್ತು ನಿಮಗೆ ಪ್ರೀ ಹೀಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಆ ಪ್ರಾಬ್ಲಮ್ ಏನೂ ಇಲ್ಲ. ಇದು ಎಕೋ ಫ್ರೆಂಡ್ಲಿ ಮತ್ತು ಸಸ್ಟೈನೇಬಲ್ ಕೂಡ ಹೌದು. ಇದ್ರದ್ದು ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇರಬಹುದು, ಬಟ್ ಇಟ್ಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಯಾಕಂದರೆ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ಪ್ರತಿ ವರ್ಷ ನೀವು ಇದನ್ನ ಚೇಂಜ್ ಮಾಡಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ. ಒಂದು ಸತಿ ನೀವು ಪರ್ಚೇಸ್ ಮಾಡಿದ್ಮೇಲೆ ಇದು ತುಂಬ ಲೈಕ್ 20-25 ಇಯರ್ಸ್ ಗಂಟನೂ ಯೂಸ್ ಮಾಡ್ಬೋದು ಆರಾಮ್ಸೆ. ನಾನ್ ಸ್ಟಿಕ್ ಆದರೆ ಅದರದ್ದು ಮೇಲಿದ್ದು ಕೋಟಿಂಗ್ ಬಂದ ತಕ್ಷಣ ನಾವು ರೀಪ್ಲೇಸ್ ಮಾಡ್ತಾ ಇರಬೇಕು. ಆದರೆ ಕ್ಯಾಸ್ಟ್ ಐರನ್ ಆ ಥರ ಅಲ್ಲ, ನೀವು ತುಂಬ ಟೈಮ್ 15-20 ಇಯರ್ಸ್ ಗಂಟನೂ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಇಟ್ಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಇಟ್ಸ್ ಲೈಕ್ ಅ ಸೇವಿಂಗ್. ನೆಕ್ಸ್ಟ್ ಬಂದುಬಿಟ್ಟು ಲೆಸ್ ಆಯಿಲ್ ರಿಕ್ವೈರ್ಡ್ ಓವರ್ ಟೈಮ್. ಯಾಕಂದರೆ ಕ್ಯಾಸ್ಟ್ ಐರನ್ನ ನಾವು ಚೆನ್ನಾಗಿ ಸೀಸನ್ ಮಾಡ್ಕೊಂಡು ಬಂದರೆ ಅದು ಕಾಲಕ್ರಮೇಣ ಮುಂದೆ ಹೋಗ್ತಾ ಇದ್ದಂಗೆ ಅದು ನಾನ್ ಸ್ಟಿಕ್ ಥರ ಕನ್ವರ್ಟ್ ಆಗುತ್ತೆ. ಸೊ ನೀವು ತುಂಬ ಕಮ್ಮಿ ಎಣ್ಣೆ ಹಾಕಿ ಕುಕ್ಕಿಂಗ್ ಮಾಡಬಹುದು. ಇವಾಗ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಲೆಸ್ ಆಯಿಲಲ್ಲಿ ಗುಡ್ ಫುಡ್ ವಿತ್ ಐರನ್ ಅಬ್ಸಾರ್ಪ್ಷನ್ ಅಂತಲೇ ಹೇಳಬಹುದು.
ಇದನ್ನ ನೀವು ಓವನಲ್ಲಿ ಕೂಡ ಯೂಸ್ ಮಾಡಬಹುದು, ಮತ್ತು ಕ್ಯಾಂಪ್ ಫೈರ್, ಗ್ಯಾಸ್ ಸ್ಟವಲ್ಲಿ ಒಂದೇ ಯುಟೆನ್ಸಿಲ್ಸ್ನ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಇವಾಗ ಓವನ್ಗೆ ಒಂದು ಯುಟೆನ್ಸಿಲ್ಸು, ಕ್ಯಾಂಪ್ ಫೈರ್ಗೆ ಒಂದು ಯುಟೆನ್ಸಿಲ್ಸ್ ಅಂತ ಡಿಫ್ರೆಂಟ್ ಯುಟೆನ್ಸಿಲ್ಸ್ ಬೈ ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ಯುಟೆನ್ಸಿಲ್ಸ್ ಎಲ್ಲ ಕಡೆ ನಡೆಯುತ್ತೆ. ಮತ್ತು ಇದರಲ್ಲಿ ನೋ ಹಾರ್ಮ್ಫುಲ್ ಕೆಮಿಕಲ್ಸ್ ಲೈಕ್ ನೋ PFOA, ನೋ PTFE. ಇದರಲ್ಲಿ ಟಾಕ್ಸಿಕ್ ಕೋಟ್ ಇಲ್ದಿರೋ ಕಾರಣದಿಂದ ಯಾವುದೇ ಟಾಕ್ಸಿಕ್ ಕೆಮಿಕಲ್ಸ್ ಪ್ರೆಸೆಂಟ್ ಆಗಿರೋದಿಲ್ಲ ಬೇರೆ ಕುಕ್ವೇರ್ ಥರ. ಸೊ ಇಟ್ ಈಸ್ 100% ಸೇಫ್ ಅಂತಲೂ ಹೇಳ್ಬೋದು. ಹೆಲ್ತ್ ಇಶ್ಯೂಸು ಆಗಲ್ಲ, ಹೆಲ್ತ್ಗೂ ತುಂಬ ಒಳ್ಳೆಯದು. ನ್ಯಾಚುರಲಿ ಇಂಪ್ರೂವ್ಸ್ ಹೈಜೀನ್. ಅಂದಕ್ಕಾಗಿ ನಾವು ಸೀಸನಿಂಗ್ ಮಾಡೋದ್ರಿಂದ ಇದ್ರದ್ದು ಬೇಸಲ್ಲಿ ಬ್ಯಾಕ್ಟೀರಿಯಾ ಫಾರ್ಮೇಷನ್ ತುಂಬಾ ಕಮ್ಮಿ ಆಗುತ್ತೆ ಕಂಪೇರ್ ಟು ಅದರ್ ಯುಟೆನ್ಸಿಲ್ಸ್. ಸೊ ಇದು ಅಷ್ಟು ಹಾರ್ಮ್ಫುಲ್ ಆಗಿರಲ್ಲ, ಅಷ್ಟು ಬ್ಯಾಕ್ಟೀರಿಯಾ ಫಾರ್ಮೇಷನು ಆಗಲ್ಲ. ಹೂ ಶುಡ್ ಯೂಸ್ ಕ್ಯಾಸ್ಟ್ ಐರನ್ ಯುಟೆನ್ಸಿಲ್ಸ್? ಯಾರೆಲ್ಲ ಇದನ್ನ ಯೂಸ್ ಮಾಡಬಹುದು? ತುಂಬಾ ಹೆಲ್ತ್ ಕಾನ್ಷಿಯಸ್ ಇರೋರು, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂತ ಇರೋರು ಯೂಸ್ ಮಾಡ್ಬೋದು. ಮತ್ತು ಐರನ್ ಡಿಫಿಷಿಯನ್ಸಿ ಇರೋರು ಯೂಸ್ ಮಾಡ್ಬೋದು. ವುಮೆನ್, ಕಿಡ್ಸ್, ಅನೆಮಿಯಾ ಇರೋರು ಯೂಸ್ ಮಾಡ್ಬೋದು. ಬೈ ಚಾನ್ಸ್ ನೀವು ಕಿಡ್ಸ್ಗೆ ಲೈಕ್ ಫುಡ್ ಪ್ರಿಪೇರ್ ಮಾಡ್ತಾಯಿದ್ರೆ ಇದು ಬೆಸ್ಟ್ ಯುಟೆನ್ಸಿಲ್ ಅಂತ ಹೇಳ್ಬೋದು, ಯಾಕಂದರೆ ಕೆಮಿಕಲ್ ಅಷ್ಟೊಂದಾಗಿರಲ್ಲ. ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿದ್ದೀರಾ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು, ಯಾಕಂದರೆ ಇದು ಹೋಗ್ತಾ ನಾನ್ ಸ್ಟಿಕ್ ಥರ ಕನ್ವರ್ಟ್ ಆಗೋದ್ರಿಂದ ನಿಮಗೆ ಜಾಸ್ತಿ ಆಯಿಲ್ ಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ. ಸೊ ಇವಾಗ ಇದರಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ನೋಡೋಣ. ಇದರಲ್ಲಿ ಏನೇನು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ, ಮತ್ತು ಏನೇನು ಪ್ರಿಕಾಷನ್ಸ್ನ ತಗೋಬೇಕು ಅಂತ ಹೇಳ್ತೀನಿ. ಫಸ್ಟು ಡೂಸ್, ನಾವೇನೆಲ್ಲ ಮಾಡಬೇಕು ಅಂದರೆ, ಫಸ್ಟ್ ನಾವು ಬೈ ಮಾಡಿದ ಮೇಲಿಂದ ಪ್ರಾಪರಾಗಿ ಸೀಸ್ನಿಂಗ್ ಮಾಡಲೇಬೇಕು. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಮತ್ತು ಈಚ್ ಆ್ಯಂಡ್ ಎವ್ರಿ ಅದನ್ನ ವಾಶ್ ಮಾಡಾದ್ಮೇಲಿಂದ ಡ್ರೈ ಮಾಡಲೇಬೇಕು. ಹಾಗೆ ನೀರಿರೋದನ್ನ ಹಂಗೆ ಕಮ್ಚಿಡೋದು ಇಲ್ಲ ಹಂಗೆ ಬೇರೆ ಕಡೆ ಸ್ಟೋರ್ ಮಾಡೋದು ಮಾಡಬೇಡಿ. ಯಾವುದಾದ್ರೂ ಡ್ರೈ ಕ್ಲಾತ್ ಇಲ್ಲ ಟಿಶ್ಯೂ ಪೇಪರ್ ತಗೊಂಡು ಚೆನ್ನಾಗಿ ಒರೆಸಿ ಪ್ಯಾಡ್ ಡ್ರೈ ಮಾಡಿ ನಂತರ ಅದ್ರ ಪ್ಲೇಸಸಲ್ಲಿ ಇಡಬೇಕು. ಈ ಸ್ಟೆಪ್ನು ನೀವು ಯೋಚನೆದಲ್ಲಿಡಿ. ಲೈಟಾಗಿ ಆಯಿಲ್ ಅಪ್ಲೈ ಮಾಡಿ ಸ್ಟೋರ್ ಮಾಡಬೇಕು. ಇದರಿಂದ ರಸ್ಟ್ ಆಗೋಲ್ಲ, ತುಂಬ ಸಮಯ ಗಂಟ ಇದು ಬಾಳಿಕೆ ಬರುತ್ತೆ. ಮತ್ತು ಇದಕ್ಕೆ ವುಡನ್ ಸ್ಪ್ಯಾಚುಲಾ ಯೂಸ್ ಮಾಡೋದು ವೆರಿ ಗುಡ್ ಆ್ಯಂಡ್ ವೆರಿ ಬೆಸ್ಟ್. ಇನ್ನೊಂದು ಇಲ್ಲಿ ಟಿಪ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ನಾನ್ ಸ್ಟಿಕ್ ಕುಕ್ವೇರ್ ಯೂಸ್ ಮಾಡ್ತಾಯಿದ್ರೆ ಯೂಶಲಿ ನಾನ್ ಸ್ಟಿಕ್ ಕುಕ್ವೇರ್ಗೆ ವುಡನ್ ಸ್ಪ್ಯಾಚುಲಾ, ವುಡನ್ ಸ್ಪೂನ್ಸ್, ವುಡನ್ ಸೌಟು ತುಂಬ ಪ್ರಿಫರೇಬಲ್. ಯಾಕಂದರೆ ನೀವು ಅದು ಯೂಸ್ ಮಾಡಿದಷ್ಟು ಸೇಫ್ಟಿ ಮತ್ತು ನಾನ್ ಸ್ಟಿಕ್ ಕುಕ್ಕರ್ ತುಂಬಾ ಬಾಳಿಕೆ ಬರುತ್ತೆ. ಇವಾಗ ನೀವು ಸ್ಟೀಲು, ಬೇರೆ ಅಲ್ಯೂಮಿನಿಯಂ ಅದು ಯೂಸ್ ಮಾಡಿದಾಗ ನೀವು ಹಿಂಗೆ ಮಾಡಿದಾಗ ಅದು ಫುಲ್ಲು ಸ್ಕ್ರ್ಯಾಚಸ್ ಆಗುತ್ತೆ. ಆ ಸ್ಕ್ರ್ಯಾಚಸ್ಸಿಂದ ಏನಾಗುತ್ತೆ ಅಂದರೆ ಅದರಲ್ಲಿರೋ ಕೆಮಿಕಲ್ ಕೋಟಿಂಗ್ ಲೇಯರು ಫುಲ್ಲು ಸ್ಕ್ರ್ಯಾಚಸ್ ಬರುತ್ತೆ. ಅದರಲ್ಲಿರೋ ಕೆಮಿಕಲ್ಸ್ ಎಲ್ಲ ನಿಮ್ಮ ಫುಡ್ಡಿಗೆ ಮಿಕ್ಸ್ ಆಗುತ್ತೆ. ಸೊ ಬೆಟರ್ ನೀವು ಎಲ್ಲ ವುಡನ್ ಸ್ಪ್ಯಾಚುಲಾಸ್ ಯೂಸ್ ಮಾಡಿ ಇಫ್ ಯು ಆರ್ ಯೂಸಿಂಗ್ ನಾನ್ ಸ್ಟಿಕ್ ಕುಕ್ವೇರ್ಸ್. ಬಟ್ ಕ್ಯಾಸ್ಟ್ ಐರನ್ನಲ್ಲಿ ಬಂದರೆ ಕೆಮಿಕಲ್ ಕೋಟಿಂಗ್ PPFA ಏನು ಇಲ್ದಿರೋದ್ರಿಂದ ನಿಮಗೆ ಯಾವ ಥರದ ಕೆಮಿಕಲ್ ಮಿಕ್ಸ್ ಆಗಲ್ಲ ನಿಮ್ಮ ಫುಡ್ಡಲ್ಲಿ. ಇಟ್ಸ್ ಸೇಫ್ ಕಂಪೇರ್ ಟು ಅದರ್ ಯುಟೆನ್ಸಿಲ್ಸ್ ಅಂತ ಹೇಳ್ಬೋದು. ಮತ್ತು ನೀವು ಯಾರಾದರೂ ರೆಗ್ಯುಲರಾಗಿ ಇದನ್ನ ಯೂಸ್ ಮಾಡಿದ್ರೆ ಇನ್ನೂ ಬೆಟರು, ಇನ್ನೂ ಬಾಳಿಕೆ ಬರುತ್ತೆ. ಇನ್ಸ್ಟೆಡ್ ಆಫ್ ಒಂದ್ಸತಿ ಯೂಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಡೋದಕ್ಕಿಂತ ಬೆಟರ್ ನೀವು ರೆಗ್ಯುಲರ್ ಇಂಟರ್ವಲಲ್ಲಿ ಇದನ್ನ ಯೂಸ್ ಮಾಡೋದು. ಇವಾಗ ಇದ್ರದ್ದು ಡೋಂಟ್ಸು ನೋಡೋಣ, ಇದು ಏನೆಲ್ಲ ಮಾಡಬಾರ್ದು ಅಂತ. ಫಸ್ಟ್ ಬಂದುಬಿಟ್ಟು ಡೈಲಿ ಹಾರ್ಶ್ ಸೋಪ್ ಯೂಸ್ ಮಾಡಬೇಡಿ. ಇದಕ್ಕೆ ಯೂಸ್ ಮಾಡಿದ್ರೂ ನೀವು ತುಂಬ ಮೈಲ್ಡಾಗಿರೋ ಸೋಪ್ ಯೂಸ್ ಮಾಡಬೇಕು. ಹಾರ್ಶ್ ಕೆಮಿಕಲ್ಸ್ ಇರೋ ಹಾರ್ಶ್ ಸೋಪ್ಸು, ಹಾರ್ಶ್ ಡಿಶ್ ವಾಷಿಂಗ್ ಲಿಕ್ವಿಡ್ಸು ಯಾವುದೂ ಯೂಸ್ ಮಾಡೋಂಗಿಲ್ಲ. ಮತ್ತು ಒನ್ಸ್ ನೀವು ಇದನ್ನ ವಾಶ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ವೆಟ್ಟಾಗಿ ಸ್ಟೋರ್ ಮಾಡೋಂಗಿಲ್ಲ. ಇಲ್ಲ ಅದರಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಇಲ್ಲ ನೀರಿನ ಅಂಶ ಇದ್ದಾಗಲೇ ಆ ಕಡೆ ಎತ್ತಿಡೋದು, ಬೇರೆ ಕಡೆ ಎತ್ತಿಡೋದು ಮಾಡಬೇಡಿ. ಕ್ಲೀನಾಗಿ ಆ ವಾಟರ್ನ ನೀವು ಪ್ಯಾಡ್ ಡ್ರೈ ಮಾಡಿ ವಾಟರ್ ಫುಲ್ ಅಬ್ಸರ್ವ್ ಆದಮೇಲೇ ಅದನ್ನು ಅದ್ರದ್ದು ರೆಗ್ಯುಲರ್ ಪ್ಲೇಸಸ್ಗೆ ಇಡಿ. ಇಲ್ಲಾಂದರೆ ರಸ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಟೊಮೆಟೊ ಮತ್ತು ಲೆಮನ್ ಆ ಥರ ಆ್ಯಸಿಡಿಕ್ ಫುಡ್ ಯೂಸ್ ಮಾಡೋವಾಗ ರೆಗ್ಯುಲರ್ ಇಂಟರ್ವಲಲ್ಲಿ ಮಾಡಬೇಡಿ. ಲೈಕ್ ಹಿಯರ್ ಆ್ಯಂಡ್ ದೇರ್ ಫೈನ್ ಡೈಲಿ ಲೆಮನ್ ಯೂಸ್ ಮಾಡಿ ಇದು ಮಾಡೋದು. ಇಲ್ಲ ಸ್ವಲ್ಪ ಜನ ಮಾಡ್ತಾರೆ ಡಿಶ್ ವಾಶ್ ಬದಲು ಫುಲ್ ಲೆಮನೆಲ್ಲ ಸ್ಕ್ವೀಸ್ ಮಾಡಿ ಅದರಲ್ಲಿ ವಾಶ್ ಮಾಡೋದು, ಅದು ಇದಕ್ಕೆ ಸರಿ ಬರಲ್ಲ. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್.
ಆ್ಯಂಡ್ ಇನ್ನೊಂದೇನು ಹೇಳಬೇಕು, ಇವಾಗ ಅಪ್ಡೇಟೆಡ್ ವರ್ಷನ್ ಎಲ್ಲ ಪಾತ್ರೆ ತೊಳೆಯೋಲ್ಲ ಡಿಶ್ ವಾಷರ್ ಯೂಸ್ ಮಾಡ್ತಾ ಇರ್ತೀರ. ಪ್ಲೀಸ್ ಡಿಶ್ ವಾಷರಲ್ಲಿ ಕಂಟೈನರ್ಸ್ ಯುಟೆನ್ಸಿಲ್ಸ್ನ ಪ್ಲೀಸ್ ಹಾಕಲೇಬೇಡಿ. ಇಟ್ ಈಸ್ ನಾಟ್ ಗುಡ್ ಆ್ಯಂಡ್ ಇಟ್ ಈಸ್ ನಾಟ್ ಪ್ರಿಫರೇಬಲ್ ಆಲ್ಸೋ. ಓವರ್ ನೈಟ್ ಫುಡ್ ಸ್ಟೋರಿಂಗ್, ಇದರಲ್ಲಿ ಓವರ್ ನೈಟ್ ಫುಡ್ ಸ್ಟೋರ್ ಮಾಡೋದು ಅಷ್ಟು ಗುಡ್ ಅಲ್ಲ. ಸೊ ಇಫ್ ಯು ಆರ್ ಸ್ಟೋರಿಂಗ್ ಫುಡ್, ಇಲ್ಲ ಸಾಂಬಾರು ಏನಾದ್ರು ಮಾಡಿದ್ದೀರಾ, ಇದು ನಾಳೆಗೆ ಬೇಕು ನೀವು ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿದ್ರೆ ಯು ಕ್ಯಾನ್ ಶಿಫ್ಟ್ ಇಟ್ ಟು ಅದರ್ ಯುಟೆನ್ಸಿಲ್ಸ್. ದಟ್ ಈಸ್ ವೆರಿ ಗುಡ್ ಚಾಯ್ಸ್ ಐ ಫೀಲ್. ಇವಾಗ ಕ್ಯಾಸ್ಟ್ ಐರನ್ ವರ್ಸಸ್ ಅದರ್ ಯುಟೆನ್ಸಿಲ್ಸ್ ಅಂದರೆ ಇದಕ್ಕೂ ಅದಕ್ಕೂ ಇರೋ ಡಿಫ್ರೆನ್ಸ್ ಏನು, ಮತ್ತು ಅಡ್ವಾಂಟೇಜ್ ಇದೆಯಾ, ಡಿಸ್ಅಡ್ವಾಂಟೇಜ್ ಇದೆಯಾ, ವೈ ಕ್ಯಾಸ್ಟ್ ಐರನ್ ಈಸ್ ಬೆಟರ್ ದೆನ್ ದಟ್ ಅಂತ ಇವಾಗ ನೋಡೋಣ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಕ್ಯಾಸ್ಟ್ ಐರನ್ ವರ್ಸಸ್ ನಾನ್ ಸ್ಟಿಕ್ ಕುಕ್ವೇರ್. ಇವಾಗ ಕ್ಯಾಸ್ಟ್ ಐರನ್ ಮತ್ತು ನಾನ್ ಸ್ಟಿಕ್ ಇದಕ್ಕೆ ಕಂಪೇರ್ ಮಾಡಿದ್ರೆ, ನಾನ್ ಸ್ಟಿಕ್ ಇದರಲ್ಲಿ ಕೆಮಿಕಲ್ ಕೋಟಿಂಗ್ ಮಾಡಿರ್ತಾರೆ ಮೇಲೆ. ಯಾವಾಗ ಅದು ಸ್ಕ್ರಾಚಸ್ ಆಗುತ್ತೆ ಇಲ್ಲ ಆ ಕೋಟಿಂಗ್ ಪೀಲ್ ಆಗುತ್ತೋ ಆವಾಗ ಅದು ಫುಡ್ ಒಳಗೆ ಡೈರೆಕ್ಟಾಗಿ ಹೋಗಿ ಕೆಮಿಕಲ್ ಮಿಕ್ಸ್ ಆಗುತ್ತೆ, ಅದನ್ನೇ ನಾವು ಕನ್ಸ್ಯೂಮ್ ಮಾಡ್ತೀವಿ. ಅದೇ ಕ್ಯಾಸ್ಟ್ ಐರನ್ನಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ದಿರೋ ಕಾರಣ ಅದು ಫುಡ್ಡಿಗೆ ಎಂಟರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಫುಡ್ ಈಸ್ ಸೇಫ್. ಇವಾಗ ಕ್ಯಾಸ್ಟ್ ಐರನ್ ವರ್ಸಸ್ ಅಲ್ಯೂಮಿನಿಯಂ. ಇವಾಗ ಅಲ್ಯೂಮಿನಿಯಂ ನೀವು ತೊಗೊಂಡ್ರೆ ತುಂಬ ಲೈಟ್ ವೆಯ್ಟ್ ಅಂತ ತುಂಬ ಜನ ಅದಕ್ಕೆ ಪ್ರಿಫರ್ ಮಾಡ್ತೀರಾ. ಬಟ್ ಅದೆಲ್ಲ ಹೀಟ್ ಅನ್ಈವನ್ ಆಗುತ್ತೆ, ಅಂದರೆ ಒಂದೇ ಸೈಡಿಂದ ಹೀಟ್ ಹಾಕ್ಕೊಂಡು ಬಂದು ಇನ್ನೊಂದು ಸೈಡಿಗೆ ಹೋಗುತ್ತೆ. ಸೊ ಫುಡ್ಸ್ ಅಂಡರ್ ಕುಕ್ ಆಗುತ್ತೆ, ಚೆನ್ನಾಗಿ ಕುಕ್ ಆಗಿರಲ್ಲ, ಮತ್ತು ಸೀದೋಗಿರೋ ಚಾನ್ಸಸ್ಸು ಇರುತ್ತೆ. ಬಟ್ ಕ್ಯಾಸ್ಟ್ ಐರನಲ್ಲಿ ಹೇಗೆ ಅಂದರೆ ಎಲ್ಲ ಒಂದೇ ಸತಿ ಹೀಟ್ ಹಾಕ್ಕೊಂಡು ಬರುತ್ತೆ, ಒಂದೇ ಲೆವೆಲ್ ಆಫ್ ಹೀಟ್ ಎಲ್ಲ ಸೈಡಲ್ಲಿ ಮೇಂಟೈನ್ ಮಾಡೋದ್ರಿಂದ ಫುಡ್ಡು ಚೆನ್ನಾಗಿ ಕುಕ್ ಆಗುತ್ತೆ, ಈವನಾಗಿ ಕುಕ್ ಆಗಿ ಎಲ್ಲ ಸೈಡಿಂದ ಕರೆಕ್ಟಾಗಿ ಕುಕ್ ಆಗುತ್ತೆ. ಆಮೇಲೆ ನನಗೆ ಕ್ಯಾಸ್ಟ್ ಐರನ್ ಯೂಸ್ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಸೀಸ್ನಿಂಗ್ ಮಾಡಬೇಕು, ಪ್ರಾಪರಾಗಿ ವಾಶ್ ಮಾಡಬೇಕು, ಸ್ಟೋರ್ ಮಾಡಬೇಕು ಅಂತಲ್ಲ. ಯಾವಾಗ ಅದೆಲ್ಲ ಪ್ರಾಪರಾಗಿ ಕಲಿತು ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಇವಾಗ ಕ್ಯಾಸ್ಟ್ ಐರನ್ ಈಸ್ ಮೈ ಫೇವ್ರೇಟ್ ಅಂತ ಆಗಿಬಿಟ್ಟಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಸ್ಟ್ ಐರನ್ ಹೇಗೆ ಸೀಸ್ನಿಂಗ್ ಮಾಡಬೇಕು ಮತ್ತು ಹೇಗೆ ಸ್ಟೋರ್ ಮಾಡಬೇಕು ಅನ್ನೋ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಗೈಡ್ ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋ ಅದ್ರ ಮೇಲೆ ಮಾಡ್ತೀನಿ. ನಿಮಗೆ ಯಾವುದೇ ಥರದ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನ ಅಡ್ರೆಸ್ ಮಾಡಿ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತೀನಿ. ಇಲ್ಲಾಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಬಹುದು, ಲೈಕ್ ನಿಮ್ಮ ಡೌಟ್ಸ್ ಏನೇನಿದೆ ಅಂತ. ಸೊ ನಾನು ಅಲ್ಲಿ ನೋಡಿ ನಿಮಗೆ ಎಲ್ಲ ಥರದ ಡೌಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಇನ್ಸ್ಟಾ ಹ್ಯಾಂಡಲ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಬೈ ಚಾನ್ಸ್ ನೀವು ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತಾ ಇದ್ದರೆ, ಲೈಕ್ ಯಾವ್ಯಾವ ಡಿಶಸ್ಗೆ ಯೂಸ್ ಮಾಡ್ತೀರ, ಲೈಕ್ ಬೆರಿ ಪ್ಯಾನ್ ಯೂಸ್ ಮಾಡ್ತೀರ, ಇಲ್ಲ ಕಡಾಯಿ ಯೂಸ್ ಮಾಡ್ತೀರ, ಇಲ್ಲ ಜಸ್ಟ್ ದೋಸೆ, ಆಮ್ಲೆಟ್ ಆ ಥರ ಇದಕ್ಕೆ ಯೂಸ್ ಮಾಡ್ತೀರ ಅಂತ ತಿಳಿಸಿ. ಬೈ ಚಾನ್ಸ್ ನೀವು ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತಾ ಇದ್ದು ಇದ್ರದ್ದು ಬೆನಿಫಿಟ್ಸ್ ಯಾವುದೂ ನಿಮಗೆ ಗೊತ್ತಿಲ್ಲದಿಲ್ಲ, ಬೆನಿಫಿಟ್ಸ್ ಯಾವುದೂ ತಿಳಿದೇ ಯೂಸ್ ಮಾಡ್ತಾ ಇದ್ದು ಈ ವಿಡಿಯೋ ನೋಡಿ ನಿಮಗೆ ಒಂದು ಇಷ್ಟ ಆದರೂ ಇನ್ಫಾರ್ಮೇಷನ್ ಸಿಕ್ಕಿದ್ದೆ ಅಂದರೆ ಲೈಕ್ ಮಾಡಿ ಪ್ಲೀಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್. ಏನೇ ಡೌಟ್ ಇದ್ದರೂ ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೂ ತುಂಬ ಹೆಲ್ತ್ ರಿಲೇಟೆಡ್ ಎಜುಕೇಷ್ನಲ್ ವೀಡಿಯೋಸ್ನ ನಾನು ತರಕ್ಕೆ ತುಂಬಾ ಪ್ರಯತ್ನ ಪಡ್ತೀನಿ. ಸ್ಟಿಲ್ ದ್ಯಾನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.